ವೆಲ್ಕಮ್ ಟು ಸುಧಾ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿ ವೀಣಾ ಹುಗಾರ್. ಇವತ್ತು ರೀಸನಿಂಗ್ ಟಾಪಿಕ್ ನಂದು ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ ಫಿಗರ್ಸ್ ಅಕೌಂಟಿಂಗ್ ಒಳಗೆ ಟ್ರಯಾಂಗಲ್ ಬರ್ತದೆ. ಹೌದಾ, ಅದನ್ನ ಬೇಸಿಕ್ ಇಂದ ನೋಡ್ಕೊತ ಹೋಗೋಣ. ಹೌದು, ಇಲ್ಲಿ ನೋಡ್ರಿ, ಈ ಟ್ರಯಾಂಗಲ್ ಬೇಸಿಕ್ ಬಂತು ಅಂತಂದ್ರೆ ಆಮೇಲೆ ಇವೆಲ್ಲ ಟಫ್ ಇದ್ರು ಬರ್ತಾವ. ಹೌದಾ, ಬೇಸಿಕ್ ನೋಡೋಣ. ಇದನ್ನ ಫಸ್ಟ್ ನೋಡೋಣ. ಇವು ಎಷ್ಟು ಟ್ರಯಾಂಗಲ್ ಇದೆ? 1 2 ಆಮೇಲೆ ಇದು 3. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವು ಎಷ್ಟು ಅದಾವಲ್ಲ ಅವನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದೆ? 3 ಆಗ್ತದೆ. ಹೌದಾ, ಇವು ಸಣ್ಣದಾಗ ಎನ್ಸಕ್ ಈಸಿ ಆಗ್ತದೆ, ಬಟ್ ದೊಡ್ಡದಾದಂಗ ನಮ್ಗೆ ಎನ್ಸಕ್ ಆಗಲ್ಲ. ಹಂಗಾಗಿ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರೋ ಸಲುವಾಗಿ ನಾವೇನು ಟ್ರಿಕ್ ಯೂಸ್ ಮಾಡತ್ತೀವಿ. ಹೌದಾ, ಇದನ್ನ ಎಷ್ಟು ಅದಾವ ಎನಿಸ್ಬೇಕು? 1 2 3. ಹೌದಾ, 1 + 2 + 3 = 1 2 3 3 + 3 ಎಷ್ಟಾಯ್ತು? 6 ಟ್ರಯಾಂಗಲ್ ಅದಾವ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಕಾಣಿಸ್ತಾವ? ಭಾಳಾದ್ರೆ 4 ಕಾಣಿಸ್ತಾವ, ಬಟ್ 6 ಆಗಿರ್ತಾವ. ಹೌದಾ, ಇಲ್ಲಿ ನೋಡ್ರಿ, ಇದು 1 2 3 ಆಮೇಲೆ ಇಲ್ಲಿಂದ ಇದೊಂದಾಗಿರ್ತದ, ಇಲ್ಲಿಂದ ಇದೊಂದಾಗಿರ್ತದ. ಹೌದಾ, ಹಂಗಾಗಿ ಕರೆಕ್ಟ್ ಕೌಂಟಿಂಗ್ ಬರ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೇಕು. ಎಷ್ಟು ಅದಾವ ಅಷ್ಟು ಬರ್ಕೋಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡಿನ್ ಬರ್ರಿ, ಇಲ್ಲಿ 1 2 3 4 5 ಇವೆಲ್ಲ ಪ್ಲಸ್ ಮಾಡೋಣ. 1 + 2 3 3 + 3 6 6. ವೆಲ್ಕಮ್ ಟು ಸುಧಾ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿ ವೀಣಾ ಹುಗಾರ್. ಇವತ್ತು ರೀಸನಿಂಗ್ ಟಾಪಿಕ್ ನಂದು ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ ಫಿಗರ್ಸ್ ಅಕೌಂಟಿಂಗ್ ಒಳಗೆ ಟ್ರಯಾಂಗಲ್ ಬರ್ತದೆ. ಹೌದಾ, ಅದನ್ನ ಬೇಸಿಕ್ ಇಂದ ನೋಡ್ಕೊತ ಹೋಗೋಣ. ಹೌದಾ, ಇಲ್ಲಿ ನೋಡ್ರಿ, ಈ ಟ್ರಯಾಂಗಲ್ ಬೇಸಿಕ್ ಬಂತು ಅಂತಂದ್ರೆ ಆಮೇಲೆ ಇವೆಲ್ಲ ಟಫ್ ಇದ್ರು ಬರ್ತಾವ. ಹೌದಾ, ಬೇಸಿಕ್ ನೋಡೋಣ. ಇದನ್ನ ಫಸ್ಟ್ ನೋಡೋಣ. ಇವು ಎಷ್ಟು ಟ್ರಯಾಂಗಲ್ ಇದೆ? 1 2 ಆಮೇಲೆ ಇದು 3. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವು ಎಷ್ಟು ಅದಾವಲ್ಲ ಅವನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದೆ? 3 ಆಗ್ತದೆ. ಹೌದಾ, ಇವು ಸಣ್ಣದಾಗ ಎನ್ಸಕ್ ಈಸಿ ಆಗ್ತದೆ, ಬಟ್ ದೊಡ್ಡದಾದಂಗ ನಮ್ಗೆ ಎನ್ಸಕ್ ಆಗಲ್ಲ. ಹಂಗಾಗಿ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರೋ ಸಲುವಾಗಿ ನಾವೇನು ಟ್ರಿಕ್ ಯೂಸ್ ಮಾಡತ್ತೀವಿ. ಹೌದಾ, ಇದನ್ನ ಎಷ್ಟು ಅದಾವ ಎನಿಸ್ಬೇಕು? 1 2 3. ಹೌದಾ, 1 + 2 + 3 = 1 2 3 3 + 3 ಎಷ್ಟಾಯ್ತು? 6 ಟ್ರಯಾಂಗಲ್ ಅದಾವ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಕಾಣಿಸ್ತಾವ? ಭಾಳಾದ್ರೆ 4 ಕಾಣಿಸ್ತಾವ, ಬಟ್ 6 ಆಗಿರ್ತಾವ. ಹೌದಾ, ಇಲ್ಲಿ ನೋಡ್ರಿ, ಇದು 1 2 3 ಆಮೇಲೆ ಇಲ್ಲಿಂದ ಇದೊಂದಾಗಿರ್ತದ, ಇಲ್ಲಿಂದ ಇದೊಂದಾಗಿರ್ತದ. ಹೌದಾ, ಹಂಗಾಗಿ ಕರೆಕ್ಟ್ ಕೌಂಟಿಂಗ್ ಬರ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೇಕು. ಎಷ್ಟು ಅದಾವ ಅಷ್ಟು ಬರ್ಕೋಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡಿನ್ ಬರ್ರಿ, ಇಲ್ಲಿ 1 2 3 4 5 ಇವೆಲ್ಲ ಪ್ಲಸ್ ಮಾಡೋಣ. 1 + 2 3 3 + 3 6 6. ವೆಲ್ಕಮ್ ಟು ಸುಧಾ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿ ವೀಣಾ ಹುಗಾರ್. ಇವತ್ತು ರೀಸನಿಂಗ್ ಟಾಪಿಕ್ ನಂದು ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ ಫಿಗರ್ಸ್ ಅಕೌಂಟಿಂಗ್ ಒಳಗೆ ಟ್ರಯಾಂಗಲ್ ಬರ್ತದೆ. ಹೌದಾ, ಅದನ್ನ ಬೇಸಿಕ್ ಇಂದ ನೋಡ್ಕೊತ ಹೋಗೋಣ. ಹೌದಾ, ಇಲ್ಲಿ ನೋಡ್ರಿ, ಈ ಟ್ರಯಾಂಗಲ್ ಬೇಸಿಕ್ ಬಂತು ಅಂತಂದ್ರೆ ಆಮೇಲೆ ಇವೆಲ್ಲ ಟಫ್ ಇದ್ರು ಬರ್ತಾವ. ಹೌದಾ, ಬೇಸಿಕ್ ನೋಡೋಣ. ಇದನ್ನ ಫಸ್ಟ್ ನೋಡೋಣ. ಇವು ಎಷ್ಟು ಟ್ರಯಾಂಗಲ್ ಅದಾವ? 1 2 ಆಮೇಲೆ ಇದು 3. ಹಂಗಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇವು ಎಷ್ಟು ಅದಾವಲ್ಲ ಅವನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದ? 3 ಆಗ್ತದೆ. ಹೌದಾ, ಇವು ಸಣ್ಣದಾಗ ಎನ್ಸಕ್ ಈಸಿ ಆಗ್ತದೆ, ಬಟ್ ದೊಡ್ಡದಾದಂಗ ನಮ್ಗೆ ಎನ್ಸಕ್ ಆಗಲ್ಲ. ಹಂಗಾಗಿ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರೋ ಸಲುವಾಗಿ ನಾವೇನು ಟ್ರಿಕ್ ಯೂಸ್ ಮಾಡತ್ತೀವಿ. ಹೌದಾ, ಇದನ್ನ ಎಷ್ಟು ಅದಾವ ಎನಿಸ್ಬೇಕು? 1 2 3. ಹೌದಾ, 1 + 2 + 3 = 1 2 3 3 + 3 ಎಷ್ಟಾಯ್ತು? 6 ಟ್ರಯಾಂಗಲ್ ಅದಾವ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಕಾಣಿಸ್ತಾವ? ಭಾಳಾದ್ರೆ 4 ಕಾಣಿಸ್ತಾವ, ಬಟ್ 6 ಆಗಿರ್ತಾವ. ಹೌದಾ, ಇಲ್ಲಿ ನೋಡ್ರಿ, ಇದು 1 2 3 ಆಮೇಲೆ ಇಲ್ಲಿಂದ ಇದೊಂದಾಗಿರ್ತದ, ಇಲ್ಲಿಂದ ಇದೊಂದಾಗಿರ್ತದ. ಹೌದಾ, ಹಂಗಾಗಿ ಕರೆಕ್ಟ್ ಕೌಂಟಿಂಗ್ ಬರ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೇಕು. ಎಷ್ಟು ಅದಾವ ಅಷ್ಟು ಬರ್ಕೋಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡೋಣ ಬರ್ರಿ, ಇಲ್ಲಿ 1 2 3 4 5 ಇವೆಲ್ಲ ಪ್ಲಸ್ ಮಾಡೋಣ. 1 + 2 3 3 + 3 6 6. ವೆಲ್ಕಮ್ ಟು ಸುಧಾ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿ ವೀಣಾ ಹುಗಾರ್. ಇವತ್ತು ರೀಸನಿಂಗ್ ಟಾಪಿಕ್ ನಂದು ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ ಫಿಗರ್ಸ್ ಅಕೌಂಟಿಂಗ್ ಒಳಗೆ ಟ್ರಯಾಂಗಲ್ ಬರ್ತದೆ. ಹೌದಾ, ಅದನ್ನ ಬೇಸಿಕ್ ಇಂದ ನೋಡ್ಕೊತ ಹೋಗೋಣ. ಹೌದಾ,
ಇಲ್ಲಿ ನೋಡ್ರಿ ಈ ಟ್ರಯಾಂಗಲ್ ಬೇಸಿಕ್ ಬಂತು ಅಂತಂದ್ರ ಆಮೇಲೆ ಇವೆಲ್ಲ ಟಫ್ ಇದ್ರು ಬರ್ತಾವ. ಹೌದಾ, ಬೇಸಿಕ್ ನೋಡೋಣ. ಇದನ್ನ ಫಸ್ಟ್ ನೋಡೋಣ. ಒನ್ ಇವ್ ಎಷ್ಟು ಟ್ರಯಾಂಗಲ್ ಅದಾವ? 1 2 ಆಮೇಲೆ ಇದು 3. ಹಂಗಂದ್ರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಇವ್ ಎಷ್ಟ್ ಅದಾವಲ್ಲ ಅವತ್ರನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದ? 3 ಆಗ್ತದ. ಹೌದಾ, ಇವು ಸಣ್ಣದ ಎಣ್ಸಾಕ್ ಈಸಿ ಆಗ್ತದ, ಬಟ್ ದೊಡ್ಡ ಆದಂಗ ನಮ್ಗ ಎಣ್ಸಾಕ್ ಆಗಲ್ಲ. ಹಂಗಾಗಿ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರೋ ಸಲುವಾಗಿ ನಾವೇನು ಟ್ರಿಕ್ ಯೂಸ್ ಮಾಡತ್ತೀವಿ. ಹೌದಾ, ಇದನ್ನ ಎಷ್ಟ್ ಅದಾವ ಎಣಿಸ್ಬೇಕು? 1 2 3. ಹೌದಾ, 1 + 2 + 3 = 1 2 3. 3 + 3 ಎಷ್ಟಾಯ್ತು? 6 ಟ್ರಯಾಂಗಲ್ ಅದಾವ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಕಾಣಿಸ್ತಾವ? ಭಾಳ ಆದ್ರೆ 4 ಕಾಣಿಸ್ತಾವ, ಬಟ್ 6 ಆಗಿರ್ತಾವ. ಹೌದಾ, ಇಲ್ಲಿ ನೋಡ್ರಿ ಇದು 1 2 3 ಆಮೇಲೆ ಇಲ್ಲಿಂದ ಇದೊಂದಾಗಿರ್ತದ, ಇಲ್ಲಿಂದ ಇದೊಂದಾಗಿರ್ತದ. ಹೌದಾ, ಹಂಗಾಗಿ ಕರೆಕ್ಟ್ ಕೌಂಟಿಂಗ್ ಬರ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೇಕು. ಎಷ್ಟು ಅದಾವ ಅಷ್ಟು ಬರ್ಕೋಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡೋಣ ಬರ್ರಿ, ಇಲ್ಲಿ 1 2 3 4 5 ಇವೆಲ್ಲ ಪ್ಲಸ್ ಮಾಡೋಣ. 1 + 2 3 3 + 3 6 6. ವೆಲ್ಕಮ್ ಟು ಸೂರ್ಯ ಕರಿಯರ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವೀಣಾ ಹುಗಾರ್. ಇವತ್ತು ರೀಸನಿಂಗ್ ಟಾಪಿಕ್ ನಂದು ಏನಪ್ಪಾ ಅಂದ್ರ ಈ ಟ್ರಯಾಂಗಲ್ ಫಿಗರ್ಸ್ ಅಕೌಂಟಿಂಗ್ ಒಳಗ ಟ್ರಯಾಂಗಲ್ ಬರ್ತದ. ಹೌದಾ, ಅದನ್ನ ಬೇಸಿಕ್ ಇಂದ ನೋಡ್ಕೊತ ಹೋಗೋಣ. ಹೌದಾ, ಇಲ್ಲಿ ನೋಡ್ರಿ ಈ ಟ್ರಯಾಂಗಲ್ ಬೇಸಿಕ್ ಬಂತು ಅಂತಂದ್ರ ಆಮೇಲೆ ಇವೆಲ್ಲ ಟಫ್ ಇದ್ರು ಬರ್ತಾವ. ಹೌದಾ, ಬೇಸಿಕ್ ನೋಡೋಣ. ಇದನ್ನ ಫಸ್ಟ್ ನೋಡೋಣ. ಇವು ಎಷ್ಟು ಟ್ರಯಾಂಗಲ್ ಅದಾವ? 1 2 ಆಮೇಲೆ ಇದು 3. ಹಂಗಂದ್ರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಇವು ಎಷ್ಟ್ ಅದಾವಲ್ಲ ಅವತ್ರನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಎಷ್ಟಾಗ್ತದ? 3 ಆಗ್ತದ. ಹೌದಾ, ಇವು ಸಣ್ಣದ ಎಣ್ಸಾಕ್ ಈಸಿ ಆಗ್ತದ, ಬಟ್ ದೊಡ್ಡದಾದಂಗ ನಮ್ಗ ಎಣ್ಸಾಕ್ ಆಗಲ್ಲ. ಹಂಗಾಗಿ ಕೌಂಟಿಂಗ್ ರಾಂಗ್ ಆಗೋ ಚಾನ್ಸಸ್ ಇರೋ ಸಲುವಾಗಿ ನಾವೇನು ಟ್ರಿಕ್ ಯೂಸ್ ಮಾಡತ್ತೀವಿ. ಹೌದಾ, ಇದನ್ನ ಎಷ್ಟ್ ಅದಾವ ಎಣಿಸ್ಬೇಕು? 1 2 3. ಹೌದಾ, 1 + 2 + 3 = 1 2 3. 3 + 3 ಎಷ್ಟಾಯ್ತು? 6 ಟ್ರಯಾಂಗಲ್ ಅದಾವ ಅಂತ ಹೇಳ್ತಾರೆ. ನಮ್ಗೆ ಎಷ್ಟು ಕಾಣಿಸ್ತಾವ? ಭಾಳ ಆದ್ರೆ 4 ಕಾಣಿಸ್ತಾವ, ಬಟ್ 6 ಆಗಿರ್ತಾವ. ಹೌದಾ, ಇಲ್ಲಿ ನೋಡ್ರಿ ಇದು 1 2 3 ಆಮೇಲೆ ಇಲ್ಲಿಂದ ಇದೊಂದಾಗಿರ್ತದ, ಇಲ್ಲಿಂದ ಇದೊಂದಾಗಿರ್ತದ. ಹೌದಾ, ಹಂಗಾಗಿ ಕರೆಕ್ಟ್ ಕೌಂಟಿಂಗ್ ಬರ್ಬೇಕಂದ್ರೆ ಈ ಟ್ರಿಕ್ ಯೂಸ್ ಮಾಡ್ಬೇಕು. ಎಷ್ಟು ಅದಾವ ಅಷ್ಟು ಬರ್ಕೋಬೇಕು, ಅವ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡು ಬರ್ರಿ, ಇಲ್ಲಿ 1 2 3 4 5 ಇವೆಲ್ಲ ಪ್ಲಸ್ ಮಾಡೋಣ. 1 + 2 3 3 + 3 6 6 + 4 10 10 + 5 15 ಆಯ್ತು. 15 ಅದ. ಮತ್ ಇಲ್ಲಿ ಮ್ಯಾಗ್ ಒಂದದಲ್ರಿ, ಮ್ಯಾಗ್ ಇಲ್ಲಿ ಒಂದದ, ಇಲ್ಲಿ 1 2 ಅದ. ಇಲ್ಲಿ 1 ಇದ್ದಿದ್ದು +1 ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ 1 2 ಇದ್ದಿದ್ದು ಎಷ್ಟಾಗ್ತದ? 2 ಪ್ಲಸ್ ಮಾಡ್ಕೊಂಡು ಹಚ್ಕೊಂಡು ಬಂದ್ರ 3 ಆಗ್ತದೆ. ಹೌದಾ, ಇಲ್ಲಿ ನೋಡೋಣ. ಇಲ್ಲಿ 1 + 2 ಎಷ್ಟಾಯ್ತು? 3 ಆಯ್ತು. ಹೌದಾ, ಆದ್ರಿಂದ 15 ಆಮೇಲೆ 16 17 18 19 ಎಷ್ಟು ಟ್ರಯಾಂಗಲ್ ಅದಾವ ನಂಗತ್ತು? 19. 19 ನಾವು ಕೌಂಟ್ ಮಾಡ್ಕೋತ ಕೂತ್ವಿ ಅಂದ್ರ ಟೈಮ್ ಸಾಕಾಗಲ್ಲ ನಮಗ. ಈ ಕಾಂಪಿಟೇಷನ್ ಎಕ್ಸಾಮ್ಕ ಬಿಡಿಸುವಂತಹ ಆನ್ಸರ್ಗಿಂತ ಟೈಮ್ ವೆರಿ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ನಾವು ಟೈಮ್ ಸೇವ್ ಮಾಡೋ ಸಲುವಾಗಿ ಈ ಟ್ರಿಕ್ ಅನ್ನ ಯೂಸ್ ಮಾಡ್ತಿದ್ವಿ. ನಿಮಗೊಂದು ಹೋಮ್ವರ್ಕ್ ಈ ಟ್ರಯಾಂಗಲ್ ಕೊಟ್ಟಿರ್ತೀನಿ, ಅದನ್ನ ಏನ್ ಮಾಡ್ಬೇಕು ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹೌದಾ, ಕಮೆಂಟ್ ಬಾಕ್ಸ್ನಾಗ ಎಷ್ಟು ಟ್ರಯಾಂಗಲ್ ಅದಾವು ಹೇಳ್ರಿ. ನಂಗೆ ಸ್ಕ್ರೀನ್ ಶಾಟ್ ತಗೋರಿ. ಎಷ್ಟು ಟ್ರಯಾಂಗಲ್ ಅದಾವ ಹೇಳ್ರಿ. ನಾವು ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ SSC ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ಯಾವು. ಆಮೇಲೆ ಅಗ್ನಿಪಥ ಬ್ಯಾಚ್ಗಳು ಸ್ಟಾರ್ಟ್ ಆಗ್ಯಾವು. ನಮ್ದೇ ಆದ ಸ್ವಂತವಾದ ಗ್ರೌಂಡ್ ಅದ. ಆಮೇಲೆ ಆರೋಗ್ಯಕರವಾದ ಊಟ ವಸತಿ ವ್ಯವಸ್ಥೆ, ಅದು ನೈಸರ್ಗಿಕ ಮಡಿಲಲ್ಲಿ ಯಾವುದೇ ಏನಪ್ಪಾ ನಾಯ್ಸ್ ಪೊಲ್ಯೂಷನ್ ಇಲ್ಲ. ಆಮೇಲೆ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಏನೂ ಇಲ್ಲ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣ ಅದ. ನೀವು ಏನ್ ಮಾಡ್ರಿ, ಆಮೇಲೆ ಆಧುನಿಕ ತಂತ್ರಜ್ಞಾನ ಕೂಡ ಅಳವಡಿಸ್ಕೊಂಡ್ರೆ ಡಿಜಿಟಲ್ ಬೋರ್ಡ್ ಅದ. ನುರಿತ ಶಿಕ್ಷಕರಿಂದ ಬೋಧನೆ ಇರುವುದರಿಂದ ನೀವು ತಪ್ಪದೇ ಕಾಂಟ್ಯಾಕ್ಟ್ ಮಾಡ್ರಿ ಈ ಕೆಳಗಿರುವಂತಹ ನಂಬರಿಗೆ. ಮುಂದಿನ ಕ್ವಶನ್ ನೋಡೋಣ ಬರ್ರಿ. ಇದ್ರಾಗ ನಾವು ಟ್ರಯಾಂಗಲ್ ಅನ್ನ ಫೈಂಡ್ ಮಾಡ್ಬೇಕು. ಸ್ಕ್ವೇರ್ ಒಳಗೆ ಟ್ರಯಾಂಗಲ್ ಅನ್ನ ಫೈಂಡ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕ್ರಿ? ಇದಕ್ ಬೇರೆ ಮೆಥಡ್ ಅದ. ಹೌದಾ, ಇಲ್ಲಿ ಹಂಗೆ 1 2 3 4 ಅಂತ ಎಣಿಸ್ಬೇಕು, ಬಟ್ ಕೂಡಿಸ್ಬೇಕನ್ರಿ ಅಲ್ಲ, ಅದು ಬೇರೆ ಮೆಥಡ್, ಇದು ಬೇರೆ ಮೆಥಡ್. ಹೌದಾ, 4 ಅದಲ್ಲ,
4 ಇಂಟು 2 ಮಾಡಬೇಕು. ಎಷ್ಟಾಯ್ತು? 8. 8 ಟ್ರಯಾಂಗಲ್ಸ್ ಆರ್ ದೇ. ಹೌದಾ? 8 ಟ್ರಯಾಂಗಲ್ಸ್ ಎಲ್ಲದಾವ್ರಿ? 4 ಕಾಣಕತ್ತಾವು? ಇಲ್ಲ. ಇಲ್ಲಿ ಬರ್ತದ, ಆಮೇಲೆ ಇಲ್ಲಿ ಬರ್ತದ. ಹೌದಾ? ಹಿಂಗಾಗಿ 8 ಆಗ್ತಾವು. 8 ಈಸಿ ಮೆಥಡ್ ಇಂದ ನಾವು ಇದನ್ನ ಫೈಂಡ್ ಮಾಡ್ಬೋದು ಎಣಿಸಿ. ಬಟ್ ಟೈಮ್ ಸಾಕಾಗಲ್ಲ. ಬಟ್ ಟಫ್ ಬರ್ತಾವು, ಹಂಗಾಗಿ ಫೈಂಡ್ ಮಾಡಕ್ಕಾಗಲ್ಲ. ಹೌದಾ? ಇಲ್ಲಿ ಎಷ್ಟದ ನೋಡೋಣ. 1 2 3 4 5 6 7 8. ಹೌದಾ? ಏನು ಮಾಡೋದಿಲ್ಲ. 8 ಇಂಟು 2 ಮಾಡಬೇಕು. ಎಷ್ಟಾದ್ರು? 16 ಅದು. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್? 16 ಟ್ರಯಾಂಗಲ್ಸ್ ಆರ್ ದೇರ್. ಹೌದಾ? ಎಷ್ಟು ತ್ರಿಭುಜಗಳು? ತ್ರಿಭುಜಗಳ ಇದರಲ್ಲಿ ಇರುವ ಡಯಾಗ್ರಾಮ್ ಕೊಡ್ತಾರ. ಇದರಲ್ಲಿ ಇರುವಂತಹ ತ್ರಿಭುಜಗಳು ಎಷ್ಟು? 8 10 12 16 ಅಂತ ಆಪ್ಷನ್ ಕೊಟ್ಟಾಗ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ನಾಗ ಏನ್ ಮಾಡಬಹುದು? ಓನ್ಲಿ 1 2 3 ಬರ್ತಾವಲ್ಲ ಅವ್ರನ್ನ ಎನಿಸಿ ಆಮೇಲೆ ಇಂಟು 2 ಮಾಡ್ಬಿಡುದು. ಎರಡರ ಮಗಿನೂ ಬರ್ತಿರ್ತಾವ. ಹೌದಾ? ಹಂಗಾಗಿ ಈಸಿ. ಇನ್ನ ಇಲ್ಲಿ ಒಂದ್ ಸ್ವಲ್ಪ ಲೇಟೆಸ್ಟ್ ಈಗ ಎಕ್ಸಾಮ್ನಾಗ ಕೇಳುವಂತದ್ದು ಅದ ನೋಡ್ರಿ. ಇವೆಲ್ಲ ಕೊಡೋದ್ ಬಿಟ್ಟಾರ. ಬಹಳ ಈಸಿ ಇರ್ತಾವಲ್ಲ, ಬಹಳ ಸಿಂಪಲ್ ಇದು ಕೊಡ್ತಾರ, ಇಂಥವ್ ಕೊಡ್ತಿರ್ತಾರ. ನೋಡೋಣ ಬರ್ರಿ. 1 2 3 4 5 6 7 8 ಅದ. ಇಲ್ಲಿ 8 ಇದ್ದು ಅಂದ್ರ ಇಲ್ಲಿ ಎಷ್ಟದಾವು? 2 3 4 5 6 7 8. ಆಬ್ವಿಯಸ್ಲಿ 8 ಇರ್ತಾವ. ಹೌದಾ? ಅಲ್ಲಿ 8 ಇಲ್ಲಿ 8 ಅಂದ್ರ 8 ಎರಡ್ಲೆ ಎಷ್ಟು? 16. ಆಮೇಲೆ ಅಲ್ಲಿ ಒಳಗೆ 8 ಅದಾವು. 8 ಎರಡ್ಲೆ ಎಷ್ಟು? 16. ಎರಡು ಕೂಡಿ ಎಷ್ಟಾಯ್ತು? 32. 32 ಟ್ರಯಾಂಗಲ್ಸ್ ಆರ್ ದೇ. ಹೌದಾ? ಟ್ರಯಾಂಗಲ್ಸ್ ಬಗ್ಗೆ ಈ ಸ್ಕ್ವೇರ್ ನಾಗ ಕೊಟ್ರ ಹೆಂಗೆ ಎಣಿಕೆ ಮಾಡ್ಬೇಕು ಟ್ರಯಾಂಗಲ್ಸ್, ಆಮೇಲೆ ಟ್ರಯಾಂಗಲ್ ಒಳಗ ಟ್ರಯಾಂಗಲ್ಸ್ ಇದ್ದು ಅಂದ್ರೆ ಹೆಂಗೆ ಎಣಿಕೆ ಮಾಡ್ಬೇಕು ಎರಡೂ ನೋಡಿವಿ. ಹೌದಾ? ಇಲ್ಲೊಂದು ಕಮೆಂಟ್ ಬಾಕ್ಸ್ ನಾಗ ಸ್ಕ್ವೇರ್ ನಾಗ ಒಂದು ನೋಡೋಣ ನೀವು ಮಾಡಕ್ ಹೋಮ್ವರ್ಕ್. ಕಮೆಂಟ್ನಾಗ ತಪ್ಪದ ಏನ್ ಮಾಡ್ರಿ? ಕಮೆಂಟ್ ಮಾಡ್ರಿ. ಯಾಕಪ್ಪ ಅಂತಂದ್ರ ನಿಮಗ ಈ ವಿಷಯ ತಿಳಿದಿಲ್ಲ, ನಿಮಗೆ ಕನ್ಫರ್ಮ್ ಆಗ್ತದೆ. ತಿಳಿದ್ರೆ ನೀವು ಏನ್ ಮಾಡ್ತೀರಿ? ಎಕ್ಸಾಮ್ನಾಗ ಈಸಿಯಾಗಿ ಪಾಸ್ ಆಗ್ತೀರಿ. ಹೌದಾ? ನೋಡ್ರಿ ಇದು ಏನು ಅಂತ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇದು ಬಾರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದು ಯಾರು ಸ್ಕಿಪ್ ಮಾಡ್ಬೇಡ್ರಿ. ಇನ್ನು ಮುಂದೆ ಅಡ್ವಾನ್ಸ್ ಲೆವೆಲ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ನೋಡು, ಈ ರೀತಿ ಇರ್ತಾವ ಟ್ರಯಾಂಗಲ್. ನೀವು ಅಂಜ್ ಬಿಡ್ತೀರಿ, ಇವೇನ್ ಟ್ರಯಾಂಗಲ್ ಅನ್ಸುದ್ರಿ, 1 2 ಅಂತ ಎನಿಸಿ ಇಟ್ಬಿಡ್ತೀರಿ. ಬಟ್ ಹಂಗಲ್ಲ ಇದು. ಹೌದಾ? ಚೇಂಜಸ್ ಅದ. ಹೆಂಗತ್ ಹೇಳಿ ನೋಡು. ಇಲ್ಲಿ ಒಂದು ಟ್ರಯಾಂಗಲ್ ಅದಲ್ಲ, ಇಲ್ಲೊಂದು. ಹೌದಾ? ಈ ಟ್ರಯಾಂಗಲ್ ಅದಲ್ಲ, 1 2 3 4 ಅಂದ್ರೆ 4 ಕನ್ಸಿಡರ್ ಮಾಡ್ಕೋತದ. ಹೌದಾ? ಒಂದು ಟ್ರಯಾಂಗಲ್ ನಡ್ಬರ್ಕ್ ಅದಂದ್ರೆ 4 ಕನ್ಸಿಡರ್ ಮಾಡ್ಕೋತದ. ಇದು 1. ಹೌದಾ? 4 ಇದು ಒಂದದಲ್ಲ ದೊಡ್ಡದು, ಇದು 1 ಪ್ಲಸ್. ಹೌದಾ? ಎಷ್ಟಾಯ್ತು? 5 ಟ್ರಯಾಂಗಲ್ಸ್ ಆರ್ ದೇರ್. ಹೌದಾ? 5 ತ್ರಿಭುಜಗಳು ಇರುವಂತಹ ಒಂದು ಡಯಾಗ್ರಾಮ್ ಇದು. ಇಲ್ಲಿ ನೋಡೋಣ. ಇಲ್ಲಿ ಒಂದ್ ನಡ್ಬರ್ಕ್ ಟ್ರಯಾಂಗಲ್ ಅದಂದ್ರೆ 4 ಅಂತ ಹೇಳಿನಿ. ಹೌದಾ? ಇಲ್ಲಿ ಅಂದ್ರೆ ಎಷ್ಟಾಯ್ತು? 4 ಅಂದಂಗ. ಮತ್ತಿದಂದ್ರೆ ಎಷ್ಟಾಯ್ತು? 4 ಅಂದಂಗ. ಇದಂದ್ರ 1, ಲಾಸ್ಟ್ನೇದ್ 1 ಎಷ್ಟದು? 9 ಟ್ರಯಾಂಗಲ್ಸ್ ಅದು. ಹೌದಾ? 9 ಟ್ರಯಾಂಗಲ್ಸ್. ಇದು ಎಷ್ಟು ನೋಡಂ ಬರ್ರಿ. 1 ಅಂದ್ರ 4, ಇಲ್ಲಿ 1 ಅಂದ್ರ 4, ಇಲ್ಲಿ 1 ಅಂದ್ರ 4. ಹೌದಾ? ಆಮೇಲೆ ಬಾರ್ಡರ್ಗೆ 1 4 4 8 8 4 12 13 ಅದು. ಹೌದಾ? ಈ ಟ್ರಯಾಂಗಲ್ಸ್ ನ ಹೆಂಗ್ ಕೌಂಟ್ ಮಾಡೋದ ತಿಳ್ಕೊತೀನಿ. ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಅದ್ ನೋಡ್ರಿ. ಇದಂದ್ರೆ ಎಷ್ಟು? 1 ಟ್ರಯಾಂಗಲ್ಸ್ ಅಂದ್ರೆ ಹಂಗೆ ಕನ್ಸಿಡರ್ ಬಿಡಿ ಬಿಡಿ ಮಾಡ್ಕೊಂಡ್ ಮಾಡೋಣ. 1 ಟ್ರಯಾಂಗಲ್ಸ್ ನಡ್ಬರ್ಕ್ ಇರ್ಬೇಕಂದ್ರ 4 ಇರ್ತದ. ಇಲ್ಲಿ ನಡ್ಬರ್ಕ್ ಇರ್ಬೇಕಂದ್ರೆ ಎಷ್ಟು ಇರ್ತದ? 4 ಇರ್ತದ. ಹೌದಾ? 4 4 ಆಯ್ತು. ಆಮೇಲೆ ಇದು 1 ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಹಿಂಗ್ ಗೆರೆ ಅದಾವಲ್ರಿ, ಅಲ್ಲಿ ಟ್ರಯಾಂಗಲ್ ಎನಿಸ್ಬೇಕಲ್ಲ. ನೋ ಪ್ರಾಬ್ಲಮ್. ಇಲ್ಲಿ 1 2. ಹೌದಾ? ಇಲ್ಲಿ 1 2 ಅಂದ್ರೆ ಇಲ್ಲಿ 1 ನಡ್ಬರ್ಕ್ ಗೆರೆ ಅದಂದ್ರೆ 2 ಅಂತ ಅರ್ಥ. 2 ಎಷ್ಟು ಅದಾವು? 1 2 3. ಹೌದಾ? 2 2 2. ನಾವು ಡೈರೆಕ್ಟ್ ಆಗಿ 6 ಅಂತ ಹಚ್ಕೊಂಡ್ರು ಬರ್ತದೆ. ನಿಮ್ಗೆ ಕನ್ಫ್ಯೂಸ್ ಆಗ್ತದ ಅನ್ನೋ ಕಾರಣಕ್ಕೆ ನಾ ಏನ್ ಮಾಡೀನಿ, ಬಿಡಿ ಬಿಡಿಯಾಗಿ ಹಚ್ಕೊಂಡಿನಿ. ಹೌದಾ? 4 4 ಎಷ್ಟಾಯ್ತು? 8 8 1 9 9 10 11 12 13 14 15. ಎಷ್ಟಾಯ್ತು? 15 ಟ್ರಯಾಂಗಲ್ಸ್ ಅದಾವ ನೋಡ್ರಿ. ಇದ್ರ ಎಷ್ಟದಾವು? 15 ಟ್ರಯಾಂಗಲ್ಸ್ ಅದಾವ. ನಿಮ್ಗೊಂದು ಕೊಡ್ಬೇಕಲ್ಲ. ಹೌದಾ? ಕಮೆಂಟ್ ಬಾಕ್ಸ್ನಾಗ ತಪ್ಪದೆ ಮಾಡ್ರೆ.
ನೋಡ್ರಿ ಇದು ಎಷ್ಟು ಟ್ರಯಾಂಗಲ್ಸ್ ಅದಾವ ಹೇಳ್ರಿ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸಿ. ಹೌದಾ, ಸ್ಕ್ರೀನ್ ಶಾಟ್ ತಗೊಂಡಿರತ್ತೆ ಅನ್ಕೋತೀನಿ. ಸ್ಕ್ರೀನ್ ಶಾಟ್ ತಗೋರಿ. ಎಷ್ಟು ಟ್ರಯಾಂಗಲ್ಸ್ ಅದಾವ ಆ ಲೆವೆಲ್ ಅದ. ಹೌದಾ, ಇದು ತಿಳಿದದ ಅನ್ಕೋತೀನಿ. ಇದು ತಿಳಿದ್ರನೆ ಅದು ತಿಳಿತದ. ಇದು ಬೇಸಿಕ್ ಇದು. ಹೌದಾ, ನೆಕ್ಸ್ಟ್ ನೋಡೋಣ. ನೋಡ್ರಿ ಇದು ಬೇರೆ ರೀತಿಲಿ ಅದ. ಹೌದಾ, ಇದನ್ನ ಹೆಂಗ್ ಮಾಡ್ಬೇಕ್ರಿ? ಏನು ಇಲ್ಲ, ಟ್ರಿಕ್ಸ್ ಮೂಲಕನೇ ಮಾಡ್ಬೇಕು. ನಾವು ಹುಚ್ಚುರ್ಗತ್ಲೆ ಅನ್ಸ್ಕೋತ್ ಕೂತೇವಿ, ಟೈಮ್ ಸಾಕಾಗಂಗಿಲ್ಲ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಟ್ರಿಕ್ಸ್ ಇಂದನೇ ಯೂಸ್ ಮಾಡ್ಬೇಕು. ಹೌದಾ, 1 2 3 ಸೆಮೆಟ್ರಿಕ್ ಅಂತ ಕರಿತೀವಿ. ಇವಕ್ಕೆ ಏನು ಸೆಮೆಟ್ರಿಕ್ ಟ್ರಯಾಂಗಲ್ ಅಂತ ಕರಿತೀವಿ. ಹೌದಾ, ಎಷ್ಟದಾವ್? 3. ಈ ಕಡೆ ನೋಡಿದ್ರು 3 ಇರ್ತಾವ, ಈ ಕಡೆ ನೋಡಿದ್ರು 3 ಇರ್ತಾವ. ಅದಕ್ಕೆ ಸೆಮೆಸ್ಟ್ರಿಕ್ ಅಂತ ಕರಿತೀವಿ. ಹೌದಾ, ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ 1 2 3 ಅಂತ ಹಿಂಗ್ ಹಚ್ಕೋಬೇಕು. ಆಮೇಲೆ ಒಂದ್ರ ಮುಂದೆ 1 ಹಚ್ಕೋಬೇಕು. ಈ ಒಂದನ್ನ ಎರಡನ್ನ ಪ್ಲಸ್ ಮಾಡ್ಬೇಕು. ಏನು ಪ್ಲಸ್ ಮಾಡ್ಬೇಕು? ಪ್ಲಸ್ ಮಾಡಿದಾಗ ಎಷ್ಟು ಬರ್ತದ? 3 ಬರ್ತದ. ಮೂರನ್ನ ಪ್ಲಸ್ ಮಾಡ್ಬೇಕು. ಮೂರನ್ನ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದ? 6 ಬರ್ತದ. ಹೌದಾ, ಲಕ್ಷ ಕೊಟ್ಟು ನೋಡ್ಕೋರಿ. ಒಂದ್ರ ಮುಂದೆ 1 ಹಚ್ಚೇವಿ. ಒಂದನ್ನ ಹಿಂಗ್ ಕ್ರಾಸ್ ಆಗಿ ತಗೊಂಡು 2 ಮಾಡಿವಿ. 2 + 1 3 ಆಗ್ಯದ. 3ಅನ್ನ ಕ್ರಾಸ್ ತಗೊಂಡು 3 ಜೊತೆ ಪ್ಲಸ್ ಮಾಡಿವಿ. ಏನಾಗ್ಯದ? 6 ಆಗ್ಯದ. ಈ ಒಟ್ಟುತ್ರನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. 6 3 9 9 1 10. 10ಅನ್ನ ಹಚ್ಕೊಂಡು ನಾವೇನ್ ಮಾಡ್ಬೇಕು? ಕೆಳಗಿಂದ ಫಸ್ಟ್ ಇಂದ ರಾಂಗ್, ಆಮೇಲೆ ರೈಟ್, ಆಮೇಲೆ ರಾಂಗ್. ಒಂದು ಬಿಟ್ಟು ಒಂದು ಸಂಖ್ಯೆಯನ್ನ ತಗೋಬೇಕು. ಈ ರೈಟ್ ಇದ್ದಿದ್ದು 3 ಪ್ಲಸ್ ಮಾಡ್ಬೇಕು. ಎಷ್ಟದಾವ್ ಟ್ರಯಾಂಗಲ್? 13 ಟ್ರಯಾಂಗಲ್ ಅದಾವ. ಎಷ್ಟದಾವು? 13 ಟ್ರಯಾಂಗಲ್ ಅದಾವ. ಇಲ್ಲಿ ತಿಳಿದಿಲ್ಲ ಅಂದ್ರೆ ಇಲ್ಲಿ ನೋಡೋಣ ಬರ್ರಿ. ಹೌದಾ, 1 2 3 4. ಈಗ ಏನ್ ಮಾಡ್ಬೇಕಂದ್ರೆ ಸೀರಿಯಲ್ ಆಗಿ 1 2 3 4 ಅಂತ ಬರ್ಕೋಬೇಕು. ಹೌದಾ, ಇಂಥವ್ ಕೂಡ ನಾವೇನ್ ಮಾಡ್ತೀವಿ? ಬಿಟ್ಟು ಬಂದ್ಬಿಡ್ತೀವಿ. ಇಲ್ಲ ಅಂದ್ರೆ ಎನ್ಸ್ಕೋತ್ ಕೂತ್ ಬಿಡ್ತೀವಿ. ಎಲ್ಲ ಟೈಮ್ ಅದ್ರಾಗೆ ಇನ್ವೆಸ್ಟ್ ಮಾಡೋದು ತಪ್ಪ. ಹೌದಾ, ಒಂದ್ರ ಮುಂದೆ ಒಂದೇ. ಆಮೇಲೆ ಕ್ರಾಸ್ ಆಗಿ 1 + 2 ಎಷ್ಟಾಯ್ತು? 3 ಆಯ್ತು. 3 + 3 ಎಷ್ಟಾಯ್ತು? 6 ಆಯ್ತು. 6 + 4 ಎಷ್ಟಾಯ್ತು? 10. ಇವಷ್ಟು ಕೂಡ್ಸೋಣ ಬರ್ರಿ. 10 6 16 16 3 19 19 1 20. ಇನ್ನ ಒಂದ್ ಬಿಟ್ಟು ಒಂದ್ ಸೆಲೆಕ್ಟ್ ಮಾಡ್ಕೊತ ಹೋಗೋಣ. ಹೌದಾ, ಎಷ್ಟಾಯ್ತು? 6 1 ಎಷ್ಟು? 7. ಎಷ್ಟು ಟ್ರಯಾಂಗಲ್ ಅದಾವ? ಎಷ್ಟು ತ್ರಿಭುಜಗಳು ಅದಾವ ಅಂದ್ರ 27 ತ್ರಿಭುಜಗಳು ಅದಾವ. ಇದ್ರಾಗ ಎಷ್ಟು ಅದಾವ? 27 ತ್ರಿಭುಜಗಳು ಅದಾವ. ಇನ್ನ ಇಷ್ಟು ದೊಡ್ಡದಾದ್ರಿ ಇದು ಹೆಂಗ್ ಮಾಡೋದು? ಇಲ್ಲ, ಇದ ಸೇಮ್ ಮೆಥಡ್ನಾಗೆ ಮಾಡೋದು. ಹೌದಾ, 1 2 3 4 5 6 7 8 9 10 11 12 13. ನೋಡ್ರಿ 13 ತನ ನಂಬರ್ಸ್ ಬರ್ಕೋರಿ. 6 7 8 9 10 11 12 13. ಹೌದಾ, ಈಗ ನಾವೇನ್ ಮಾಡ್ಬೇಕು? 1 1 + 2 3 3 + 3 6 6 + 4 10 10 + 5 15 15 + 6 21 21 + 7 28 28 + 8 36 36 + 9 45 45 + 10 55 55 + 11 66 66 + 12 66 + 12 78 78 + 13 92. ಇಲ್ಲ, 91 ಆಗ್ತದೆ. ಹೌದಾ, 91 ಆಗ್ತದೆ. ಈಗ ಎಲ್ಲ ಪ್ಲಸ್ ಮಾಡ್ಬೇಕು. 1 3 6 6 6 12 12 10 22. ಹೌದಾ, 22 15 15 22 37 37 21. ಹೌದಾ, 58 58 28 86 86 36. ಹೌದಾ, 122 122 45. ಹೌದಾ, 167 167 55. 222 222 66. ಹೌದಾ, 8 8 288 70 16 16
16 366 366 91 457 ಆಯ್ತು 457 ಮತ್ತು ಒಂದನ್ನು ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಹೌದಾ ಹೌದಾ ಒಂದನ್ನು ಬಿಟ್ಟು ಒಂದು ಸೆಲೆಕ್ಟ್ ಮಾಡಿದಾಗ ನೋಡ್ರಿ ಇದನ್ನ ಒಂದನ್ನು ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೋಬೇಕು 91 ಇದು ಬಿಟ್ಟು ಇದು ಸೆಲೆಕ್ಟ್ ಮಾಡ್ಕೋಬೇಕು ಹೌದಾ ಅದೇ ಸೇಮ್ ಮೆಥಡ್ ಒಳಗೆ ಈಗ ಏನ್ ಮಾಡ್ಬೇಕಂದ್ರೆ 78 ಪ್ಲಸ್ 55 ಪ್ಲಸ್ 36 ಪ್ಲಸ್ 21 ಪ್ಲಸ್ 10 ಪ್ಲಸ್ 3 ಕೂಡಿಸಿದಾಗ ಎಷ್ಟು ಬರ್ತದ 203 ಬರ್ತದ ಹೌದಾ ಎಷ್ಟು ಬರ್ತದ 203 ಬರ್ತದ ಎರಡು ಕೂಡಿಸಿದಾಗ ಏನ್ ಬರ್ತದ 659 659 ಬರ್ತದ ಆದ್ರಿಂದ ಈ ಫಿಗರ್ಸ್ ನಾಗ ಇರುವಂತಹ ಈ ಆಕೃತಿಯಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟಂದ್ರ 659 ನಾವ್ ಹಿಂಗೆ ಎಣಿಸ್ಕೋತ ಕೂತ್ರ ಇಡೀ ಪೂರ್ತಿ ದಿನ ಹೋದ್ರೂ ಒಂದ್ ವರ್ಷ ಬೇಕಾಗತ್ 659 ಟ್ರಯಾಂಗಲ್ ಎಣಿಸ್ಬೇಕಂದ್ರ ಅಷ್ಟು ಟಫ್ ಎದ್ರಾಗ ಬರ್ತಾವ ಅಂದ್ರ CGL SSC CGL ಒಳಗ ಅದು ಬರ್ತಾವು ಬಟ್ ಈ SSC MTS KS ಅದ್ರೊಳಗೆ ಇನ್ನೂ ಬಂದಿಲ್ಲ ಹೌದಾ ಬರ್ಬಹುದು ಮುಂದ ಯಾಕಂದ್ರ ದಿನ ಎಕ್ಸಾಮ್ ಟಫ್ ಹಾಕೋತ್ ಹೊಂಟದ ಹೌದಾ ಮುಂದಿನ ನೋಡುನು ಇಲ್ಲಿ ನೋಡುನು ನಾವ್ ನೋಡಿದ್ವಲ್ಲ ಆಗಲೇ ಸ್ಕ್ವೇರ್ ಒಳಗ ಟ್ರಯಾಂಗಲ್ ಹೆಂಗ್ ಎಣಿಕೆ ಮಾಡೋದತ್ತ 1 2 3 4 ಏನ್ ಮಾಡ್ತೀವ್ರಿ 4 ಇಂಟು 2 ಮಾಡ್ತೀವಿ ಎಷ್ಟಾಯ್ತು 8 ಟ್ರಯಾಂಗಲ್ ಇಲ್ಲದ ಹಂಗಂದ್ರ ಇಲ್ಲಿ 1 ಇಲ್ಲಿ 1 ಎಷ್ಟಾಯ್ತು 2 ಟ್ರಯಾಂಗಲ್ ಟೋಟಲ್ ಎಷ್ಟು ಟ್ರಯಾಂಗಲ್ ಅದ 10 ಟ್ರಯಾಂಗಲ್ ಇಂಥವೆಲ್ಲ ಈಸಿ ಅದು ಬೇಸಿಕ್ ಗೊತ್ತಾದ್ರೆ ಅದನ್ನ ಮಾಡ್ಕೋಬಹುದು ಆಮೇಲೆ ಇವು ಎಕ್ಸ್ಟ್ರಾ ಇದ್ದಿದ್ದನ್ನ ಎಣಿಸಿ ಹಚ್ಬಹುದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಅದ್ ನೋಡ್ರಿ ಹೌದಾ ಇಲ್ಲಿ 1 ಟ್ರಯಾಂಗಲ್ 2 ಟ್ರಯಾಂಗಲ್ ಆಮೇಲೆ 3 ಟ್ರಯಾಂಗಲ್ ಅದಾವ ಹೌದಾ ನಾವ್ ಏನ್ ಮಾಡ್ಬೇಕು 3 ಟ್ರಯಾಂಗಲ್ ಅಂತ ಹಚ್ಕೋಬೇಕು ಆಮೇಲೆ ನೋಡ್ರಿ ಇಲ್ಲೊಂದ್ ಅದ್ ನೋಡ್ರಿ ಇಲ್ಲೊಂದು ಬರ್ತದ ಆಮೇಲೆ ಇಲ್ಲಿಂದ ಇಲ್ಲೊಂದು ಬರ್ತದ ಇಲ್ಲಿ 2 ಅದಾವ ಹೌದಾ ಎಷ್ಟು ಟ್ರಯಾಂಗಲ್ಸ್ ಅದು 5 ಟ್ರಯಾಂಗಲ್ ಆಗ ಅದಕ್ಕೆ ಕೌಂಟಿಂಗ್ ದ ಫಿಗರ್ ಅಂತ ಕೊಟ್ಟಿರ್ತಾರ ಕ್ವಶನ್ಸ್ ಅದನ್ನ ಯಾರು ಬಿಟ್ಟು ಬರ್ಲಾರ್ದೆ ಈ ನಮ್ಮ ವಿಡಿಯೋ ನೋಡಿ ಆಮೇಲೆ ನೋಡಿದ್ರೆ ನಿಮಗೆ ಏನಾಗ್ತದ ಈಸಿ ಮೆಥಡ್ ಇಂದ ನಾವು ಹೆಂಗ್ ಕೌಂಟ್ ಮಾಡೋದು ಅಂತ ಟ್ರಿಕ್ಸ್ ಮೂಲಕ 5 ಮಿನಿಟ್ಸ್ನಾಗ ಒಂದೊಂದು ಡಯಾಗ್ರಾಮ್ ಮುಗಿಸ್ಬೋದು ಹೌದಾ ಆದ್ರಿಂದ ನೀವು ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಬಾಕ್ಸ್ನಾಗ ಆ ಕ್ವಶನ್ಗೆ ಆನ್ಸರ್ ಮಾಡಿ ಥ್ಯಾಂಕ್ ಯು